ಸರ್, ಆ ಶುಗರ್ ಫ್ಯಾಕ್ಟ್ರಿ ಹತ್ರ ಸ್ವಲ್ಪ ಜನ ಗನ್ ಹಿಡ್ಕೊಂಡು ಓಡ್ತಾ ಇದಾರಂತೆ. ಇವಾಗ ತಾನೇ ನಮಗೆ ಇನ್ಫಾರ್ಮೇಶನ್ ಬಂತು. ಅಯ್ಯೋ, ಏನಾಗಲ್ಲ ತಾನ್ಯ, ನಿಧಾನ ತಾನ್ಯ. ಸ್ವಲ್ಪ ನೋಡ್ಕೊಂಡು ಅವ್ರು ಬಂದ್ಬಿಡ್ತಾರೆ. ಬಂದ್ರು, ನಡೀಲಿ. ಬಾರು. ಕಾರ್ತಿಕ್, ಅಲ್ಲಿ ಬಚ್ಚಿಟ್ಕೋಬಹುದು. ಬನ್ನಿ ಬನ್ನಿ, ನಡೀರಿ ನಡೀರಿ. ಅಲ್ಲಿ ಅಲ್ಲಿ ಎಲ್ಲ ಚೆಕ್ ಪೋಸ್ಟ್ ಅಲರ್ಟ್ ಮಾಡಿ. ಇಸ್ ದಟ್ ಕ್ಲಿಯರ್? ಗಾಂಜಾ ವಾಸನೆ ಎಲ್ಲಿಂದ ಬರ್ತಿದೆ ಸರ್? ಪಕ್ಕದಲ್ಲೇ ಟೂರಿಸ್ಟ್ ಪ್ಲೇಸ್ ಇದೆ, ಅಲ್ಲಿ ಯಾರೋ ಕುಡಿದಿರ್ಬೋದು ಅನ್ಸುತ್ತೆ ಸರ್. clear. Let's move. Please, 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 please. Hey!
ಆಯುಧಗಳ ಅಬ್ಬರ ಕಬಳಿಸಿವೆ ಆನಂದ ಆಹುತಿಗೆ ಕರಕಲು ವಿವರಿಸುವ ಪಕ್ಷಿಯೇ ಉನ್ಮಾದದ ಈ ಕೂಟ ದುರ್ಮಾರ್ಗದ ಈ ಆಟ ಬಲಿಯಾದ ಪ್ರಾಣವನು ತಿರುಗಿಸಿಕೊಡುವರೇನು ಹುಟ್ಟಿ ಬಾ ಮರಳಿ ಮರಳಿ ಅಹಿಂಸಾ ಪಥದಲ್ಲಿ ನಮ್ಮನ್ನು ಮುನ್ನಡೆಸು ಮಹಾತ್ಮ ಹುಟ್ಟಿ ಬಾ ಮರಳಿ ಕಾರ್ತಿಕ್ ರಾಜು, ಅಭಿಮತಗಳ ನಡುವಿನ ಭಿನ್ನವ ಮುರಿಯಲು ಬಾ ರಘುಪತಿ ರಾಘವ ರಾಜಾರಾಮ ಪತಿತ ಪಾವನ सीताराम ईश्वर अल्लाह तेरो नाम सबको सन्मति दे भगवान ಬಾಡಿಯಲ್ಲಿದೆ. ಈ ಕಡೆ ಇದೆ. ಶಾಂತಿ 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 ಓಂ ಶಾಂತಿ 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 ಜೇಬಲ್ಲಿ ಲೆಟರ್ ಇಟ್ಟಿದ್ದಾರೆ ಸರ್. ಎವ್ರಿ 6 ಅವರ್ಸ್ಗೆ ಒಬ್ಬರನ್ನ ಸಾಯಿಸ್ತೀನಿ ಅಂತ ಫಾರೂಕ್ ವಾರ್ನಿಂಗ್ ಕೊಟ್ಟಿದ್ದ. ಒಂದು ಪ್ರಾಣ ಹೋಯ್ತು ಅಂತ ಎಲ್ಲರೂ ಯೋಚನೆ ಮಾಡ್ತಿದ್ರೆ ಮಿಕ್ಕೋರ್ ಪ್ರಾಣ ಹೇಗೆ ಕಾಪಾಡಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಅವನ ಕೈನಲ್ಲಿ 4 ಪ್ರಾಣಗಳಿದ್ವು. ನನಗೆ 6 ಅವರ್ಸ್. ನೀನ್ ಹೀಗೆ ಕಂಗಾಲಾಗಿರೋದು ನೋಡಿದ್ರೆ ಫಾರೂಕ್ ಕೆಲಸ ಜೋರಾಗಿದೆ ಅನ್ಸುತ್ತೆ, ಹೌದಾ? ಅಮಾಯಕರ ಪ್ರಾಣನ ಅಷ್ಟು ಈಸಿಯಾಗಿ ಹೇಗೋ ತೆಗಿತೀರಾ ನೀವು? ಯುದ್ಧದಲ್ಲಿ ಗೆಲುವಿಗಿರೋ ಬೆಲೆ ಪ್ರಾಣಕ್ಕಿಲ್ಲ ಅನೀಶ್. ಯಾವ್ದ್ರ ಮೇಲೆ ಯುದ್ಧ? ಯಾರ ಮೇಲೆ ಯುದ್ಧ? 1947 ಅಲ್ಲಿ ಇಂಡಿಯಾನ 2 ಭಾಗ ಮಾಡಿದ ಪೊಲಿಟಿಕಲ್ ಡಿಸಿಷನ್ ಮೇಲೆನಾ? ಬೇರೆ ಆದ ಪಾಕಿಸ್ತಾನನ ಆರ್ಥಿಕವಾಗಿ ನಿಲ್ಸೋದಕ್ಕೋಸ್ಕರ 75 crores ಕಾಂಪನ್ಸೇಷನ್ ಕೊಟ್ಟಲ್ಲ, ಅದ್ರ ಮೇಲ? ಈಗ್ಲೂ ಕಾಶ್ಮೀರ ಭಾರತದಲ್ಲೇ ಇರಬೇಕು ಅನ್ಕೋತಿರೋ ಜಮ್ಮು ಕಾಶ್ಮೀರ ಜನಗಳ ಮೇಲ? ಯಾರ ಮೇಲೆ ಯುದ್ಧ? ಹಿಂದೂಸ್ತಾನ್ ಕಿ ಖಿಲಾಫ್. ನಮ್ಮ ಧರ್ಮದ ಗುರಿ ಒಂದೇ ಆಗಿದೆ. ಪೂರ್ತಿ ಹಿಂದೂಸ್ತಾನದಲ್ಲಿ ಒಂದೇ ಧರ್ಮ ಇರಬೇಕು. ಅದು ನಮ್ ಧರ್ಮ ಆಗಿರ್ಬೇಕು. ಬದುಕೋದಾದ್ರೂ ನಮ್ ತರ ಆಗಿರ್ಬೇಕು. ಇಲ್ಲ ಅಂದ್ರೆ ಸಾವು ಹಸು ತರ. ಏ ಚೀ, ನಿಮ್ಮ ದೇಶದಲ್ಲಿರೋ ಮಕ್ಕಳಿಗೆ ಪ್ರೀತಿಸೋದನ್ನ ಕಲ್ಸೋದು ಬಿಟ್ಟು ದ್ವೇಷಿಸೋದು ಕಲ್ಸಿದೀರಾ ನೀವು. ಗನ್ಸ್ ಕೊಡ್ತಿದ್ದೀರಾ, ಪ್ರಾಣ ತೆಗಿ ಅಂತಿದ್ದೀರಾ, ಕೊಡಿ ಅಂತಿದ್ದೀರಾ ನೀವು. ನಿಮ್ಮ ಮಕ್ಸಬ್ ನಿಮ್ ದೇಶದಲ್ಲಿ ಏನ್ ಸಾಧನೆ ಮಾಡಿದೆ? 70 ವರ್ಷದ ಹಿಂದೆ ನೀವು ಆಕ್ರಮಣ ಮಾಡಿರೋ ಕಾಶ್ಮೀರದ ಭಾಗನ ಪಾಕಿಸ್ತಾನ ಆಕ್ರಮಣ ಮಾಡಿರೋ ಕಾಶ್ಮೀರ ಅಂತಾನೆ ಪ್ರಪಂಚ ಇವತ್ತಿಗೂ ಗುರುತಿಸ್ತಾ ಇದೆ. ಪಾಕಿಸ್ತಾನದಲ್ಲಿ ಕಾಶ್ಮೀರ ಇದೆ ಅಂತ ಅಲ್ಲ. ಅಫ್ಸಾನಾ ಆಶಿಕ್ ಹೆಸರು ನೆನ್ಪಿದ್ಯಾ? ಕರೆಕ್ಟ್ ಆಗಿ 1.5 year ಹಿಂದೆ ನೀವು ಪ್ರಚೋದಿಸಿದ್ರಿಂದ ಇಂಡಿಯನ್ ಆರ್ಮಿ ಮೇಲೆ ಸ್ಟೋನ್ ಪೆಲ್ಟ್ ಮಾಡಿದ ಕಾಶ್ಮೀರಿ ಮುಸ್ಲಿಂ ಗರ್ಲ್ ಪ್ರಪಂಚ ಪೂರ್ತಿ ಅವಳನ್ನ ಒಬ್ಬ ಟೆರರಿಸ್ಟ್ ಅಂತಾನೆ ನೋಡ್ತು. ಈಗ ಅವಳು ಎಲ್ಲಿದ್ದಾಳೆ ಅಂತ ನಿಂಗೆ ಗೊತ್ತಾ? ಯಾವ ಇಂಡಿಯನ್ ಆರ್ಮಿ ಮೇಲೆ ಕಲ್ಲೆಸದ್ಲೋ ಅದೇ ಇಂಡಿಯನ್ ಆರ್ಮಿಯ ಟ್ರೈನಿಂಗ್ ಇಂದ ಇವತ್ತು ಜಮ್ಮು ಅಂಡ್ ಕಾಶ್ಮೀರ್ ವುಮೆನ್ಸ್ ಫುಟ್ಬಾಲ್ ಟೀಮ್ ಕ್ಯಾಪ್ಟನ್. ಇಂಡಿಯಾನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಕ್ಕೆ ಶಿ ಇಸ್ ರೆಡಿ. ನಿಮ್ಮ ಹತ್ರ ಇದ್ರೆ ಟೆರರಿಸ್ಟ್, ನಮ್ಮ ಹತ್ರ ಇದ್ರೆ ಸ್ಪೋರ್ಟ್ಸ್ ಪರ್ಸನ್. ಕಾಫಿರ್ ಲೋಗ್. ಅನೀಶ್, ನಿನ್ನ ಹೆದರಿಕೆ ಶಾಂತಿ ಅಂತ ಹೇಳ್ತಾ ಇದೆ, ನಮ್ಮ ಧೈರ್ಯ ಯುದ್ಧ ಅಂತ ಹೇಳ್ತಾ ಇದೆ. ಹೆಜ್ಜೆ ಮುಂದೆ ಇಟ್ಟು ನೋಡೋ, ಇಂಡಿಯಾ ಮ್ಯಾಪೇ ಬದಲಾಗೋಗುತ್ತೆ. ಹೇಗ್ ಗೆಲ್ತಿರೋ? ಕರೆಕ್ಟ್ ಆಗಿ 1 ಗಂಟೆ ಸರ್ಜಿಕಲ್ ಸ್ಟ್ರೈಕ್ಗೆ ನಿಮ್ಮ ದೇಶನೇ ಶೇಕ್ ಆಗೋಯ್ತಲ್ಲ, ಆ ವಿಷಯನ ಇಷ್ಟು ಬೇಗನೆ ಮರ್ತೋಗ್ಬಿಟ್ಯಾ? ಗಾಜಿ, ಯುದ್ಧಗಳು ಇಂಡಿಯಾಗೆ ಹೊಸದೇನಲ್ಲ.
ಗೆಲ್ಲೋಕೆ ನಿಮ್ ಕೈಲಿ ಸಾಧ್ಯನೇ ಇಲ್ಲ. ಕಾಶ್ಮೀರ್ ಪಾಕಿಸ್ತಾನದ್ದು.